ಓಕೆ, ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತಪಾತ, ಉಗ್ರರ ಗುಂಡೇಟಿಗೆ ರಕ್ತಸಿಕ್ತವಾದ ಕಾಶ್ಮೀರ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಂಡ್ ಕೊಟ್ರ. ರಕ್ತ ಪಿಪಾಸುಗಳ ಆ ಕರಿ ನೆರಳಿಗೆ ಅಮಾಯಕರು ಬಲಿಯಾಗಿದ್ರು. ನಿನ್ನೆ ಈ ಅನಂತನಾಗ್ ಜಿಲ್ಲೆಯ ಆ ಪೆಹಲ್ಗಾವ್ನ ಆ ಒಂದು ಸ್ವರ್ಗ ಅಂತೇಳಿ ಏನ್ ಹೇಳ್ತಾ ಇದ್ರು, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾ ಇದ್ರು, ಆ ಜಾಗದಲ್ಲಿ ಮನಸೋ ಇಚ್ಛೆ ಗುಂಡಿನ ದಾಳಿ ಮಾಡಿ ಸುಮಾರು 30 ಜನ ಅಮಾಯಕರು ಬಲಿಯಾಗಿದ್ರು. ಭಯೋತ್ಪಾದಕರ ದಾಳಿ ಇದನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಸಂಪೂರ್ಣವಾಗಿ ಪೊಲೀಸ್ ಮತ್ತೆ ಭದ್ರತಾ ಸಿಬ್ಬಂದಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ, ಕನ್ನಡದ ಮೊದಲ ಚಾನೆಲ್ ರಿಪಬ್ಲಿಕ್ ಕನ್ನಡ ಎಲ್ಲಿ ನಿನ್ನೆ ಅಟ್ಯಾಕ್ ಆಗಿತ್ತೋ ಆ ಸ್ಥಳಕ್ಕೆ ಈಗ ನಾವು ಹೋಗ್ತಾ ಇದೀವಿ. ನೋಡಿ, ಈ ಮಾರ್ಗ ಹೋಗುವಂತ ಎಲ್ಲಾ ರಸ್ತೆಗಳಲ್ಲಿ ಎಲ್ಲಾ ವಾಹನಗಳನ್ನ ಸಂಪೂರ್ಣವಾಗಿ ಈಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಯಾವ ಮೂವ್ಮೆಂಟ್ ಕೂಡ, ವೆಹಿಕಲ್ ಮೂವ್ಮೆಂಟ್ ಕೂಡ ಇಲ್ಲ. ಕೇವಲ JNK ಜಮ್ಮು ಕಾಶ್ಮೀರ ಲೋಕಲ್ ವೆಹಿಕಲ್ ಆದ್ರೆ ಮಾತ್ರ ಈ ಮಾರ್ಗವಾಗಿ ಪೆಹಲ್ಗಾವ್ಗೆ ಹೋಗೋಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದ್ರ ಹೊರತಾಗಿ ಬೇರೆ ಎಲ್ಲಾ ವಾಹನಗಳು ಕೂಡ ಇಲ್ಲೇ ಬಂದ್ ಆಗ್ತವೆ. ಮಾಧ್ಯಮಗಳನ್ನು ಕೂಡ ಇಲ್ಲೇ ನಿಲ್ಲಿಸಿದ್ದಾರೆ. ಆ ಮೂಲಕ ಸೂಕ್ಷ್ಮ ಪ್ರದೇಶ ಏನಿತ್ತು ನಿನ್ನೆ ಅಟ್ಯಾಕ್ ಆದಂತ ಜಾಗ, ಅಲ್ಲಿಗೆ ಯಾವ ವಾಹನವೂ ಕೂಡ ಎಂಟ್ರಿ ಇಲ್ಲ. ಇಲ್ಲಿನ ಲೋಕಲ್ ವೆಹಿಕಲ್ ಅನ್ನ ಹೊರತುಪಡಿಸಿದ್ರೆ ಸದ್ಯಕ್ಕೆ 30 ಜನ ಮೃತಪಟ್ಟಿದ್ರೆ ಅದರಲ್ಲಿ 2 ಕರ್ನಾಟಕದವರು ಅನ್ನೋದು ದುರ್ದೈವ. ಬಹುತೇಕ ಜನ ಕರ್ನಾಟಕದವರು ಹೋಟೆಲ್ಗಳಲ್ಲಿ ಈಗ ಆಶ್ರಯ ಪಡೆದಿದ್ದಾರೆ. ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಇದೆ ಅವರಿಗೆ. ಸಂತೋಷ್ ಲಾಡ್ ಆ ಎಲ್ಲ ಕನ್ನಡಿಗರನ್ನ ಭೇಟಿ ಮಾಡ್ತಾ ಇದ್ದಾರೆ, ಸಹಾಯವಾಣಿ ತೆರೆದಿದ್ದಾರೆ. ಆ ಮೂಲಕ ಕನ್ನಡಿಗರು ಯಾರು ಸಿಲುಕಾಕಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾವ್ನ ಈ ಒಂದು ಅಟ್ಯಾಕ್ ನಲ್ಲಿ, ಅವರನ್ನ ಈಗ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರುವಂತ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಜಮ್ಮು ಕಾಶ್ಮೀರದ ಪೆಹಲ್ಗಾವ್ನ ಈ ಜಾಗದಲ್ಲಿದ್ದು ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕನ್ನಡದ ಮೊದಲ ಚಾನಲ್ ಈಗ ಪೆಹಲ್ಗಾವ್ ತಲುಪಿದೆ. ಆ ಮೂಲಕ ಭಯೋತ್ಪಾದಕರ ಕರಿ ನೆರಳು ಬಿದ್ದಂತ ನಿನ್ನೆಯ ಘಟನೆ, ಅದಾದ ನಂತರ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಒಕ್ಕೊರಲಿನಿಂದ ಈ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅನ್ನುವ ಕೂಗು ಕೂಡ ಕೇಳಿಬಂದಿದೆ. ಆ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಈ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿ ವೆಹಿಕಲ್ ಗಳ ಮೂವ್ಮೆಂಟ್ ಇಂದ ಹಿಡಿದು ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಜಮ್ಮು ಕಾಶ್ಮೀರದ ಅನಂತನಾಗ್ನ ನಿನ್ನೆ ಆದಂತ ಈ ದುರ್ಘಟನೆ ಆಯ್ತಲ್ಲ, ಅಟ್ಯಾಕ್ ಆಯ್ತಲ್ಲ, ಅದೇ ಸ್ಥಳದಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಹೋಗುತ್ತೆ. ಎಲ್ಲೂ ಹೋಗದೆ ಕಾಯ್ತಾ ಇರಿ ರಿಪಬ್ಲಿಕ್ ಕನ್ನಡ. ಓಕೆ, ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತಪಾತ, ಉಗ್ರರ ಗುಂಡೇಟಿಗೆ ರಕ್ತಸಿಕ್ತವಾದ ಕಾಶ್ಮೀರ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಂಡ್ ಕೊಟ್ರ. ರಕ್ತ ಪಿಪಾಸುಗಳ ಆ ಕರಿ ನೆರಳಿಗೆ ಅಮಾಯಕರು ಬಲಿಯಾಗಿದ್ರು. ನಿನ್ನೆ ಈ ಅನಂತನಾಗ್ ಜಿಲ್ಲೆಯ ಆ ಪೆಹಲ್ಗಾವ್ನ ಆ ಒಂದು ಸ್ವರ್ಗ ಅಂತೇಳಿ ಏನ್ ಹೇಳ್ತಾ ಇದ್ರು, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾ ಇದ್ರು, ಆ ಜಾಗದಲ್ಲಿ ಮನಸೋ ಇಚ್ಛೆ ಗುಂಡಿನ ದಾಳಿ ಮಾಡಿ ಸುಮಾರು 30 ಜನ ಅಮಾಯಕರು ಬಲಿಯಾಗಿದ್ರು. ಭಯೋತ್ಪಾದಕರ ದಾಳಿ ಇದನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಸಂಪೂರ್ಣವಾಗಿ ಪೊಲೀಸ್ ಮತ್ತೆ ಭದ್ರತಾ ಸಿಬ್ಬಂದಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ, ಕನ್ನಡದ ಮೊದಲ ಚಾನೆಲ್ ರಿಪಬ್ಲಿಕ್ ಕನ್ನಡ ಎಲ್ಲಿ ನಿನ್ನೆ ಅಟ್ಯಾಕ್ ಆಗಿತ್ತೋ ಆ ಸ್ಥಳಕ್ಕೆ ಈಗ ನಾವು ಹೋಗ್ತಾ ಇದೀವಿ. ನೋಡಿ, ಈ ಮಾರ್ಗ ಹೋಗುವಂತ ಎಲ್ಲಾ ರಸ್ತೆಗಳಲ್ಲಿ ಎಲ್ಲಾ ವಾಹನಗಳನ್ನ ಸಂಪೂರ್ಣವಾಗಿ ಈಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಯಾವ ಮೂವ್ಮೆಂಟ್ ಕೂಡ, ವೆಹಿಕಲ್ ಮೂವ್ಮೆಂಟ್ ಕೂಡ ಇಲ್ಲ. ಕೇವಲ JNK ಜಮ್ಮು ಕಾಶ್ಮೀರ ಲೋಕಲ್ ವೆಹಿಕಲ್ ಆದ್ರೆ ಮಾತ್ರ ಈ ಮಾರ್ಗವಾಗಿ ಪೆಹಲ್ಗಾವ್ಗೆ ಹೋಗೋಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದ್ರ ಹೊರತಾಗಿ ಬೇರೆ ಎಲ್ಲಾ ವಾಹನಗಳು ಕೂಡ ಇಲ್ಲೇ ಬಂದ್ ಆಗ್ತವೆ. ಮಾಧ್ಯಮಗಳನ್ನು ಕೂಡ ಇಲ್ಲೇ
ನಿಲ್ಲಿಸಿದ್ದಾರೆ. ಆ ಮೂಲಕ ಸೂಕ್ಷ್ಮ ಪ್ರದೇಶ ಏನಿತ್ತು ನಿನ್ನೆ ಅಟ್ಯಾಕ್ ಆದಂತ ಜಾಗ, ಅಲ್ಲಿಗೆ ಯಾವ ವಾಹನವೂ ಕೂಡ ಎಂಟ್ರಿ ಇಲ್ಲ. ಇಲ್ಲಿನ ಲೋಕಲ್ ವೆಹಿಕಲ್ ಅನ್ನ ಹೊರತುಪಡಿಸಿದ್ರೆ ಸದ್ಯಕ್ಕೆ 30 ಜನ ಮೃತಪಟ್ಟಿದ್ರೆ ಅದರಲ್ಲಿ 2 ಕರ್ನಾಟಕದವರು ಅನ್ನೋದು ದುರ್ದೈವ. ಬಹುತೇಕ ಜನ ಕರ್ನಾಟಕದವರು ಹೋಟೆಲ್ಗಳಲ್ಲಿ ಈಗ ಆಶ್ರಯ ಪಡೆದಿದ್ದಾರೆ. ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಇದೆ ಅವರಿಗೆ. ಸಂತೋಷ್ ಲಾಡ್ ಆ ಎಲ್ಲ ಕನ್ನಡಿಗರನ್ನ ಭೇಟಿ ಮಾಡ್ತಾ ಇದ್ದಾರೆ, ಸಹಾಯವಾಣಿ ತೆರೆದಿದ್ದಾರೆ. ಆ ಮೂಲಕ ಕನ್ನಡಿಗರು ಯಾರು ಸಿಲುಕಾಕಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪೆಹಲ್ಗಾವ್ನ ಈ ಒಂದು ಅಟ್ಯಾಕ್ ನಲ್ಲಿ, ಅವರನ್ನ ಈಗ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರುವಂತ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಜಮ್ಮು ಕಾಶ್ಮೀರದ ಪೆಹಲ್ಗಾವ್ನ ಈ ಜಾಗದಲ್ಲಿದ್ದು ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕನ್ನಡದ ಮೊದಲ ಚಾನೆಲ್ ಈಗ ಪೆಹಲ್ಗಾವ್ ತಲುಪಿದೆ. ಆ ಮೂಲಕ ಭಯೋತ್ಪಾದಕರ ಕರಿ ನೆರಳು ಬಿದ್ದಂತ ನಿನ್ನೆಯ ಘಟನೆ, ಅದಾದ ನಂತರ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಒಕ್ಕೊರಲಿನಿಂದ ಈ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಅನ್ನುವ ಕೂಗು ಕೂಡ ಕೇಳಿಬಂದಿದೆ. ಆ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಈ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿ, ಎಲ್ಲಾ ಕಡೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿ, ವೆಹಿಕಲ್ ಗಳ ಮೂವ್ಮೆಂಟ್ ಇಂದ ಹಿಡಿದು ಎಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಜಮ್ಮು ಕಾಶ್ಮೀರದ ಅನಂತನಾಗ್ನ ನಿನ್ನೆ ಆದಂತ ಈ ದುರ್ಘಟನೆ ಆಯ್ತಲ್ಲ, ಅಟ್ಯಾಕ್ ಆಯ್ತಲ್ಲ, ಅದೇ ಸ್ಥಳದಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ ಮುಂದೆ ನೀಡ್ತಾ ಹೋಗುತ್ತೆ. ಎಲ್ಲೂ ಹೋಗದೆ ಕಾಯ್ತಾ ಇರಿ ರಿಪಬ್ಲಿಕ್ ಕನ್ನಡ. ಓಕೆ, ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತಪಾತ, ಉಗ್ರರ ಗುಂಡೇಟಿಗೆ ರಕ್ತಸಿಕ್ತವಾದ ಕಾಶ್ಮೀರ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಂಡ್ ಕೊಟ್ರ ರಕ್ತ ಪಿಪಾಸುಗಳ ಆ ಕರಿ ನೆರಳಿಗೆ ಅಮಾಯಕರು ಬಲಿಯಾಗಿದ್ರು. ನಿನ್ನೆ ಈ ಅನಂತನಾಗ್ ಜಿಲ್ಲೆಯ ಆ ಪೆಹಲ್ಗಾವ್ನ ಆ ಒಂದು ಸ್ವರ್ಗ ಅಂತ ಏನ್ ಹೇಳ್ತಾ ಇದ್ರು, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾ ಇದ್ರು, ಆ ಜಾಗದಲ್ಲಿ ಮನಸೋ ಇಚ್ಛೆ ಗುಂಡಿನ ದಾಳಿ ಮಾಡಿ ಸುಮಾರು 30 ಜನ ಅಮಾಯಕರು ಬಲಿಯಾಗಿದ್ರು. ಭಯೋತ್ಪಾದಕರ ದಾಳಿ ಇದನ್ನ ಮಟ್ಟ ಹಾಕೋದಕ್ಕೆ ಇವತ್ತು ಸಂಪೂರ್ಣವಾಗಿ ಪೊಲೀಸ್ ಮತ್ತೆ ಭದ್ರತಾ ಸಿಬ್ಬಂದಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ, ಕನ್ನಡದ ಮೊದಲ ಚಾನೆಲ್ ರಿಪಬ್ಲಿಕ್ ಕನ್ನಡ, ಎಲ್ಲಿ ನಿನ್ನೆ ಅಟ್ಯಾಕ್ ಆಗಿತ್ತೋ ಆ ಸ್ಥಳಕ್ಕೆ ಈಗ ನಾವು ಹೋಗ್ತಾ ಇದೀವಿ. ನೋಡಿ, ಈ ಮಾರ್ಗ ಹೋಗುವಂತ ಎಲ್ಲಾ ರಸ್ತೆಗಳಲ್ಲಿ ಎಲ್ಲಾ ವಾಹನಗಳನ್ನ ಸಂಪೂರ್ಣವಾಗಿ ಈಗ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಯಾವ ಮೂವ್ಮೆಂಟ್ ಕೂಡ ವೆಹಿಕಲ್